सर आगे उनसे कैमरा आगे ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಣೇಶ್. ಇಲ್ಲಿ ನಾವು ರಾಜೇಂದ್ರ ಮಂಜುನಾಥ್ ನಗರಲ್ಲಿದ್ದೀವಿ. ಇವರು ನಮ್ಮ ಮಿಸಸ್ ಡಾಕ್ಟರ್, ಡೆಂಟಲ್ ಡಾಕ್ಟರ್. ಇಲ್ಲಿ ನಾವು ಇವತ್ತು ಡೆಂಟಲ್ ಕ್ಲಿನಿಕ್ನ ಓಪನ್ ಮಾಡಿದ್ದೀವಿ. ಇಲ್ಲಿಗೆ ನಾವು ಮುಖ್ಯ ಅಧ್ಯಕ್ಷರಾಗಿ ನಮ್ಮ ದಿನೇಶ್ ಗುಂಡೂರಾವ್ ಸಾಹೇಬರನ್ನ ಕರೆದಿದ್ದೀವಿ. ಅವರು ಬರ್ತಾ ಇದ್ದಾರೆ. ಪುಟ್ಟಣ್ಣ ಸಾಹೇಬರನ್ನ ಕರೆದಿದ್ದೀವಿ, ಸುರೇಶ್ ಕುಮಾರ್ ಸಾಹೇಬರನ್ನ ಕರೆದಿದ್ದೀವಿ. ಎಲ್ಲ ಉದ್ಘಾಟನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಅವರಿಗೆ ಸಮಯ ಇನ್ನೂ ಬರ್ತಾರೆ, ಬರುವಾಗ ನಾವು ಹೋಗುವ. ಈಗ ನಮ್ಮ ಪದ್ಮರಾಜ್ ಸಾಹೇಬರು ಬಂದಿದ್ದು, ಅವರು ಓಪನ್ ಮಾಡಿದ್ದಾರೆ. ಆಮೇಲೆ ನಾವು ಇಲ್ಲಿಗೆ ಅವರು ಟ್ರೀಟ್ಮೆಂಟ್ ಇಲ್ಲಿ ತುಂಬ ಎಲ್ರಿಗೂ ಫಸ್ಟ್ 1 ಮಂತಿಗೆ ಎಲ್ಲ ಫ್ರೀ ಸರ್ವಿಸ್ ಆಗಿ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಎಲ್ಲರಿಗೂ ಉಚಿತವಾಗಿ ಸರ್ವಿಸ್ ಇದೆ, ಕೆಲವೊಂದು ಮಾತ್ರ ಚಾರ್ಜಸ್ ಇರುತ್ತೆ. ಆ ಥರ ಎಲ್ಲರೂ ಉಪಯೋಗಿಸಿ ಅಂತ ನಾನು ಎಲ್ಲರೂ ದಯವಿಟ್ಟು ಕೇಳ್ಕೊಳ್ತೀನಿ. ಮೇಡಮ್, ಇವತ್ತು ಈ ಒಂದು ಇನ್ಸ್ಟ್ರೂಮೆಂಟ್ ಇದೆ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ಆ್ಯಕ್ಚುಲಿ ಡೆಂಟಲ್ ಚೇರು. ಪ್ರತಿ ಪೇಷಂಟ್ಸು ಇಲ್ಲಿ ಕಂಫರ್ಟ್ ಆಗಿ ಟ್ರೀಟ್ಮೆಂಟ್ ತೊಗೋಬೋದು. ಟ್ರೀಟ್ಮೆಂಟನ್ನು ಆದಷ್ಟು ಜನರು ರೀಚ್ ಆಗಲಿ ಅನ್ನೋದಕ್ಕೆ ಇದು ಮಾಡ್ತಾ ಇದ್ದೀವಿ. ಇದು UV ಕ್ಯಾಬಿನೆಟ್, ಇದು ಆಟೋಕ್ಲೇವ್. ಹೈಜಿನಿಕ್ ಸಿಸ್ಟಮ್ ಮಾಡಬೇಕು ಅಂತ ಎಲ್ಲ ಆಟೋಕ್ಲೇವ್ ಸಿಸ್ಟಮ್ಸ್ ಎಲ್ಲ ಹಾಕಿದ್ದೀವಿ. ಒಳ್ಳೆಯ ಟ್ರೀಟ್ಮೆಂಟ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡೋದಲ್ಲ, ಮತ್ತು ಕ್ಲೀನಿಂಗ್ ಫೆಸಿಲಿಟೀಸ್ ಹೀಟಿಂಗ್ ಇಂದ ಮಾಡಿ ಸ್ಟೀಮ್ ಮಾಡಿ ಇಟ್ ವಿಲ್ ಬಿ ಯೂಸ್ಡ್ ಫಾರ್ ದಿ ಅದರ್ ಪೇಷಂಟ್ಸ್. ನಮಗೆ ಯಾರಿಗೂ ಒಬ್ಬರಿಗೆ ಯೂಸ್ ಮಾಡಿರೋದನ್ನ ಇನ್ನೊಬ್ಬರಿಗೆ ಇನ್ಫೆಕ್ಷನ್ ಆಗುತ್ತೆ ಆ ಥರ ಅನ್ನೋದು ಇಲ್ಲಿ ಇಲ್ಲೇ ಇಲ್ಲ. 100% ಇದು ಆಟೋಕ್ಲೇವ್ ಮೆಷಿನ್ ಹಾಕಿದ್ವಿ. ಎಲ್ಲ ಆಟೋಮೆಟಿಕ್ ಸಿಸ್ಟಮ್ ಇದೆ, ತುಂಬ ಅಡ್ವಾನ್ಸ್ಡ್ ಫೀಚರ್ಸ್ ಇದೆ. ನೋಡಿದ ನಮಗೆ ಅದೇ ಸೇಮ್ ಅಡ್ವಾನ್ಸ್ ಫೀಚರ್ ಸೇರಿ ಇನ್ನೊಂದು ಹಾಕಿದ್ದೀವಿ. ಈಗ ಸಪೋಸ್ ವೆಯ್ಟಿಂಗ್ ಟೈಮ್, ಇನ್ನೊಬ್ಬರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಟೈಮಿಂಗ್ ಆಗಿಲ್ಲ ಅನ್ನೋದಕ್ಕೋಸ್ಕರ ಇನ್ನೊಬ್ರು ವೆಯ್ಟ್ ಮಾಡಬಾರ್ದು ಅನ್ನೋದಕ್ಕೋಸ್ಕರ ಇನ್ನೊಂದು ಚೇರ್ ಕೂಡ ಹಾಕಿದ್ವಿ. ಇನ್ನೊಂದು 2 ಡಾಕ್ಟರ್ ಕೂಡ ರೆಕ್ರೂಟ್ ಮಾಡಿದ್ವಿ. ಅವರು ಇನ್ನೂ ಒಂದು 2-3 ದಿವಸದಲ್ಲಿ ಬಂದು ಇಲ್ಲಿ ಜಾಯ್ನ್ ಆಗ್ತಾರೆ. ಸೊ ಯಾರು ಪೇಷಂಟ್ ವೆಯ್ಟಿಂಗ್ ಪೀರಿಯಡ್ ಕೂಡ ನಾವು ಕೊಡಲಿಕ್ಕೆ ಇಷ್ಟಪಡಲ್ಲ. ಸರ್, ನನ್ನ ಹೆಸರು ತಂಗಮಣಿ ಅಂತ ಹೇಳ್ಬಿಟ್ಟು ನಾವು ವಿದ್ಯಾರಣ್ಯಪುರದಿಂದ ಬರೋದು. ಮತ್ತು ಏನಂತಂದರೆ ನಮ್ಮ ಡಾಕ್ಟರ್ ಶಾಲಿನಿ ಅನ್ನೋರ ಹತ್ರ ಟ್ರೀಟ್ಮೆಂಟ್ ನಾನು ತೊಗೊಂಡಿದ್ದೀನಿ. ಟ್ರೀಟ್ಮೆಂಟಲ್ಲಿ ತುಂಬ ಚೆನ್ನಾಗಿದೆ. ಮತ್ತು ಅದೇ ರೀತಿ ಅವ್ರ ಹತ್ರ ಪೇಷಂಟ್ಸ್ ಎಷ್ಟಿರಬೇಕು ಅದಕ್ಕಿಂತ ಡಬಲ್ ಆಗಿದೆ ಅವ್ರ ಹತ್ರ. ಅಷ್ಟು ಸ್ಮೂತಾಗಿ ಮಾತಾಡ್ತಾರೆ. ಟ್ರೀಟ್ಮೆಂಟ್ ಯಾರೇ ಆದರೂ ಧೈರ್ಯವಾಗಿ ತೊಗೊಬೋದು ಅಂತ ನನ್ನ ಕಡೆಯಿಂದ ನಾನು ಭರವಸೆ ಕೊಡ್ತಾ ಇದ್ದೇನೆ. ಯಾಕಂದರೆ ನನಗೆ ಮಾಡಿರೋ ಟ್ರೀಟ್ಮೆಂಟಲ್ಲಿ ನನಗೆ ತುಂಬ ಚೆನ್ನಾಗಾಗಿದೆ. ಮತ್ತು ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೂ ನಾನು ಡಾಕ್ಟರ್ ಶಾಲಿನಿ ಹತ್ರನೇ ಮಾಡಿಸಿದ್ದೀನಿ. ಟ್ರೀಟ್ಮೆಂಟ್ ತುಂಬ ಚೆನ್ನಾಗಿದೆ. ಇದನ್ನು ವಿಡಿಯೋ ನೋಡಿದವರು ಏನೋ ಸಂಕೋಚನೋ ಭಯನೋ ಯಾವ ಥರ ಇರುತ್ತೆ ಅನ್ನೋದೆಲ್ಲ ಬೇಕಾಗಿಲ್ಲ. ಧೈರ್ಯವಾಗಿ ಕಾಲೆತ್ತಿ ಬ್ಯಾಂಗ್ಳೂರ್ ಅಡ್ವಾನ್ಸ್ ಡೆಂಟಲಲ್ಲಿ ಕಾಲು ಇಡ್ಬೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ. ಡಾಕ್ಟರ್ ಶಾಲಿನಿ ಅವರು ಬೆಂಗಳೂರು ಡೆಂಟಲ್ ಕ್ಲಿನಿಕ್ಕನ್ನು ನಮ್ಮ ಏರಿಯಾದಲ್ಲಿ ರಾಜಾಜಿನಗರಲ್ಲಿ ಇವತ್ತು ಉದ್ಘಾಟನೆ ಮಾಡಲಿಕ್ಕೆ ಕರೆಸಿ ನನ್ನನ್ನು ಆಹ್ವಾನ ಕೊಟ್ಟಿದ್ದರು. ಇದು ಒಂದು ಹೆಲ್ತ್ ಕೇರಲ್ಲಿ ಡೆಂಟಲ್ ಕೇರ್ ಭಾಳಷ್ಟು ಅತ್ಯವಶ್ಯಕವಾದಂಥದ್ದು ಮೂಲಭೂತ ಹಕ್ಕಾಗಿದೆ. ಮೊದಲೆಲ್ಲ ಡೆಂಟಲ್ದು ಯಾರೂ ಕೇಳ್ತಿರ್ಲಿಲ್ಲ. ಈಗೆಲ್ಲ ನಮ್ಮ ಲೈಫ್ ಎಕ್ಸ್ಪೆಕ್ಟೆನ್ಸಿ 60ಇಂದ 72 ಇಯರ್ಸ್ ಹೋಗಿರೋದ್ರಿಂದ ಡೆಂಟಲ್ ಕೇರ್ ಭಾಳ ಇಂಪಾರ್ಟೆಂಟ್ ಇರೋ ಒಂದು ಹಿನ್ನೆಲೆಯಲ್ಲಿ ಭಾಳಷ್ಟು ಜನ ವಯಸ್ಕರಿಗೆ ಹಲ್ಲಿನ ಬೇನೆಗಳು ಬಂದಿರೋಂಥ ವ್ಯವಸ್ಥೆಯಲ್ಲಿ ಇವತ್ತು ನಮ್ಮ ಡಾಕ್ಟರ್ ಶಾಲಿನಿ ಅವರು
ಇಲ್ಲಿ ವಿಶೇಷವಾದಂಥ ರೆಸಿಡೆನ್ಷಿಯಲ್ ಕಾಲೋನಿಲಿ ಒಂದು ಡೆಂಟಲ್ ಸಣ್ಣ ಪಾಲಿಕ್ಲಿನಿಕನ್ನು ಓಪನ್ ಮಾಡಿರೋಂಥದ್ದು ಸಂತೋಷ ವಿಚಾರ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಪ್ರತಿಯೊಬ್ಬರು ತಮ್ಮ ಹಲ್ಲಿನ ಕೇರ್ನ ತೆಗೆದುಕೋಬೇಕು ಅನ್ನೋದನ್ನು ನಾನೊಬ್ಬ ಡಾಕ್ಟ್ರಾಗಿ ಕೇಳ್ಕೊತಾ ಇದ್ದೇನೆ. ಸೊ ಹಾಗಾಗಿ ನಾನು ಸಹ ಅವ್ರ ಜೊತೆ ಬಂದು ಯಶಸ್ಸು ಕಾಣಲಿ ಅಂತ ಹಾರೈಸಿ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ ಸರ್,